ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಸಂಜೆ ಟೈಮ್ ಅಂದರೆ ನಾವು ಹಳ್ಳಿ ಸೈಡ್ ಆಗಿರೋದ್ರಿಂದ ಹಳ್ಳಿಲೆಲ್ಲ ಏನು ಮಾಡ್ತಾರೆ ಅಂದರೆ ಎಲ್ಲ ಹೊರಗಡೆ ಹೋಗಿರ್ತಾರೆ ಬೆಳಗ್ಗೆ ಟೈಮು. ಸಂಜೆ ಮನೆಗೆ ಬಂದ ತಕ್ಷಣ ಏನಾದ್ರು ತಿನ್ನೋಕ್ಕೆ ಸ್ನ್ಯಾಕ್ಸ್ ಥರ ಏನಾದ್ರು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಅದಕ್ಕೋಸ್ಕರ ನಮ್ಮ ಅಪ್ಪಾಜಿ ಅಂದರೆ ನಮ್ಮ ಮಾವ ಹೇಳಿದರು, ಏನಾದರೂ ಮಾಡು ಅಂತ. ಸೊ ಏನು ಮಾಡೋದು ಅನ್ಬೇಕಾದ್ರೆ ಅವರೇ ಹೇಳಿದರು, ನನಗೆ ಗಟ್ಟು ರೊಟ್ಟಿ ಹಾಕ್ಕೊಡು ಅಂತ. ಸೊ ಅದಕ್ಕೋಸ್ಕರ ಗಟ್ಟು ರೊಟ್ಟಿ ಹಾಕೋಣ ಅಂತ ಕಾಳುಗಳೆಲ್ಲನೂ ಹುರ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನ ನಾನು ತೋರಿಸ್ತೀನಿ. ಫಸ್ಟಿಗೆ ನಾನು ಕಡಲೆ ಬೀಜನ ಹುರ್ಕೊಳ್ಳೋಣ ಅಂತ ಹಾಕಿದ್ದೀನಿ. ಸೊ ಯಾವುದೇ ಹುರಿಯೋ ಅಂಥ ಐಟಮ್ಗಳಿದ್ರೂ ಸಹಿತ ನಾನು ಸಣ್ಣ ಹುರಿಯಲ್ಲೇ ಹುರ್ಕೊತೀನಿ. ಯಾಕಂದರೆ ಜಾಸ್ತಿ ಹುರಿ ಮಾಡಿದರೆ ಮೇಲ್ಗಡೆ ಸಿಪ್ಪೆ ಎಲ್ಲ ಸೀದೋ ಥರ ಆಗ್ತೈತಿ, ಒಳಗಡೆ ಏನೂ ಫ್ರೈ ಆಗಿರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಸಣ್ಣ ಹುರಿ ಮಾಡಿಕೊಂಡೇ ಹುರ್ಕೊತಾ ಇದ್ದೀನಿ. ನೋಡಿ, ಈ ಥರ ಆದರೆ ಸಾಕು. ಇದೆಲ್ಲನೂ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಸೈಡಿಗೆ ತೆಗೆದಿಟ್ಕೊಳ್ಳಿ. ನಂತರ ಉಳಿದ ಕಾಳುಗಳನ್ನ ಹುರ್ಕೊಳ್ಳೋಣ. ನೆಕ್ಸ್ಟೇ ನಾನು ಕಡಲೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಸಣ್ಣ ಹುರಿಯಲ್ಲೇ 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಂತ ಸಣ್ಣ ಹುರಿಯಲ್ಲೇ ಹುರ್ಕೊಳ್ತಾ ಇದ್ದೀನಿ. ಯಾಕಂದರೆ ಜಾಸ್ತಿ ಹುರಿ ಮಾಡಿದರೆ ಬೇಗ ಸೀದೋಗ್ಬಿಡುತ್ತೆ, ಬೇಳೆಕಾಳುಗಳು ಬೇಗ ಸೀದೋಗ್ತವೆ. ಸೊ ಅದಕ್ಕೋಸ್ಕರ ಸಣ್ಣ ಹುರಿನಲ್ಲೇ ಹುರ್ಕೊಳ್ತಾ ಇದ್ದೀನಿ. ಸೊ ಅದು ಕೂಡ ಆಯಿತು. ಈ ಥರ ಹುರ್ಕೊಂಡ್ರೆ ಸಾಕು. ಎಲ್ಲನೂ ಸಪ್ರೇಟ್, ನಾವು ಏನೇ ಫ್ರೈ ಮಾಡಿದರೂ ಕಾಳುಗಳನ್ನ ಹುರಿದ್ರು ಎಲ್ಲನೂ ಸಪ್ರೇಟ್ ಎತ್ತಿಟ್ಕೊಳ್ಳಿ. ಯಾಕಂದರೆ ಅದನ್ನು ಸ್ವಲ್ಪ ಮಿಕ್ಸಿಲಿ ರುಬ್ಬೋ ಅವಶ್ಯಕತೆ ಇರುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟಿಗೆ ನಾನು ಹೆಸರು ಬೇಳೆನ ಹುರ್ಕೊಳ್ತಾ ಇದ್ದೀನಿ. ನಂತರ ಕರಿಬೇವಿನ ಸೊಪ್ಪನ್ನು ಕೂಡ ಸ್ವಲ್ಪ ಫ್ರೈ ಮಾಡೋಕ್ಕಿಟ್ಟಿದ್ದೀನಿ, ಅಂದರೆ ಹುರ್ಕೊಳ್ತಾ ಇದ್ದೀನಿ ಅದನ್ನು. ನೆಕ್ಸ್ಟ್ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಯಾಕೆ ಕಲ್ಲರು ಮತ್ತು ಟೇಸ್ಟಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಸೂಪರ್ ಕಾಂಬಿನೇಷನ್. ಸೊ ಅದಕ್ಕೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡ್ರೆ ಖಾರಕ್ಕೆ ಅಂತ ಗುಂಟೂರು ಮೆಣಸಿನ್ಕಾಯನ್ನು ಹಾಕ್ಕೊಂಡು ಹುರ್ಕೊಂಡೆ. ನೆಕ್ಸ್ಟ್ ನಾನು ಹುರುಳಿ ಕಾಳನ್ನು ತಗೊಂಡಿದ್ದೀನಿ. ಅದನ್ನು ಸಹಿತ ಸಣ್ಣ ಹುರಿಯಲ್ಲೇ ಹುರ್ಕೊಬೇಕು. ಅದು ಸಹಿತ ಆಯಿತು. ನೆಕ್ಸ್ಟ್ ನಾನು ಹುಚ್ಚೆಳ್ಳು ತಗೊತಾ ಇದ್ದೀನಿ. ಹುಚ್ಚೆಳ್ಳು ಅಂದರೆ ಈ ಸೂರ್ಯಕಾಂತಿ ಹೂವು ದೊಡ್ಡದಾಗಿರುತ್ತೆ, ಇದು ಚಿಕ್ಕ ಹೂವಲ್ಲಿ ಬಿಡೋ ಅಂಥದ್ದು. ಸೂರ್ಯಕಾಂತಿ ಥರನೇ ಕಾಣುತ್ತೆ, ಬಟ್ ಚಿಕ್ಕ ಹೂವು. ಹಳ್ಳಿ ಕಡೆ ಇರೋರಿಗೆಲ್ಲರಿಗೂ ಗೊತ್ತಿರುತ್ತೆ ಹುಚ್ಚೆಳ್ಳು. ಸೊ ಅದನ್ನು ಸಹಿತ ಹುರ್ಕೊಬೇಕು. ನೆಕ್ಸ್ಟ್ ನಾನು ಬಿಳಿ ಎಳ್ಳು ಅಂದರೆ ಕಪ್ಪೆಳ್ಳಾದರೂ ಆಗುತ್ತೆ, ನನ್ನ ಹತ್ರ ಬಿಳಿ ಎಳ್ಳಿತ್ತು. ಸೊ ಅದಕ್ಕೋಸ್ಕರ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಆಯಿತು. ನೆಕ್ಸ್ಟ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನೂ ಸಹಿತ ಹುರ್ಕೊಬೇಕು. ಸೊ ಅದಾದಮೇಲೆ ಬೆಳ್ಳುಳ್ಳಿನೂ ಹುರ್ಕೊಳಕ್ಕೆ ಹಾಕ್ಕೊಂಡಿದ್ದೀನಿ. 1 ಗೆಡ್ಡೆ ಅಥವಾ 2 ಗೆಡ್ಡೆ ಬೆಳ್ಳುಳ್ಳಿ ಆದರೆ ಸಾಕು. ಸೊ ಇವಾಗ ಎಲ್ಲ ಕಾಳು ಬೇಳೆ ಎಲ್ಲನೂ ಸಹಿತ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋಣ. ಒಂದೊಂದೇ ಕಾಳುಗಳನ್ನ ಎಲ್ಲನೂ ಪುಡಿ ಮಾಡಿ ಹಾಕ್ಕೊಬೇಕು. ನೋಡಿ, ನಾನು ಎಲ್ಲನೂ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಅಂದರೆ ಪೂರ್ತಿ ಸಣ್ಣ ಪೌಡ್ರ್ ಮಾಡಬೇಡಿ, ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಮಾಡಿ
ಈಗ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡೋಣ. ಸೊ ಅದಕ್ಕೆ ಉಪ್ಪಿನ ಪುಡಿನೂ ಸಹಿತ ಹಾಕ್ಕೊಂಡು ಇವಾಗ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಕಾಳಿಗೆ ಎಷ್ಟು ಹಿಟ್ಟು ಬೇಕು ಅಷ್ಟು ಹಾಕ್ಕೊಳ್ಳೋಣ. ಅಂದರೆ ನೀವು ಎಷ್ಟು ಅಂದಾಜಲ್ಲಿ ಎಷ್ಟು ರೊಟ್ಟಿ ಹಾಕ್ಕೊಳ್ಳೋಕ್ಕೆ ಅಷ್ಟು ಆಗ್ತೈತಿ ಅಷ್ಟು. ನಾನು ಇಲ್ಲಿ ಒಂದು 20-25 ರೊಟ್ಟಿ ಆಗುವಷ್ಟು ಒಂದು ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಹಿಟ್ಟನ್ನು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾವುದೇ ಆದರೂ ಕಾಳು ಪೌಡ್ರುಗಳನ್ನ ನೀವು ಜಾಸ್ತಿ ಮಾಡೋ ಹಾಗಿದ್ದರೆ ಅಥವಾ ಕಡಿಮೆ ಮಾಡೋಗಿದ್ರು ಕ್ವಾಂಟಿಟಿ ನೋಡಿಕೊಂಡು ಕಾಳುಗಳನ್ನ ಹಾಕ್ಕೊಳ್ಳಿ. ನಾನು ಒಂದು 20-25 ಆಗುವಷ್ಟು ಮಾಡ್ಕೊಳ್ಳೋಕ್ಕೆ ಕಾಳುಗಳನ್ನ ಹುರ್ಕೊಂಡಿದ್ದೀನಿ. ಸೊ ಇವಾಗ ಹಿಟ್ಟು ಹಾಕಿ ನೀರು ಹಾಕ್ತೇನೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ ತಣ್ಣೀರು ಹಾಕಬೇಡಿ ಯಾವುದೇ ಕಾರಣಕ್ಕೂ, ಅದು ಸರಿ ಹಿಟ್ಟು ಎಲ್ಲ ಸರಿಯಾಗಿ ಹಿಡಿಯಲ್ಲ. ಸೊ ನೀರನ್ನ ಕುದಿಯೋಕೆ ಇಟ್ಕೊಂಡು ಬಿಸಿ ನೀರನ್ನ ಹಾಕ್ಕೊಳ್ಳಿ. ಬಿಸಿ ನೀರಿಗೆ ಹಿಟ್ಟು ಬೇಗ ಹೊಂದುತ್ತೆ, ಕಾಳುಗಳೆಲ್ಲ ನೀಟಾಗಿ ಕಲಸೋಕ್ಕೆಲ್ಲ ಬರುತ್ತೆ. ಸೊ ಅದಕ್ಕೋಸ್ಕರ ಬಿಸಿ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಕಲಸಿಟ್ಕೊಂಡೆ. ನಂತರ ನಾನು ಗ್ಯಾಸ್ ಮೇಲೆ ಕಚ್ಚಿದ್ರೆ ಒಂದು ಸೈಡ್ ಅಂದರೆ ಯಾವ ಥರ ಮಾಮೂಲಿ ರೊಟ್ಟಿ ನಾವು ತಿಂತೀವಲ್ಲ ಆ ಥರ ಮೆತ್ತಗಿದ್ರೆ ಈ ರೊಟ್ಟಿ ಟೇಸ್ಟ್ ಬರೋಲ್ಲ. ಸೊ ಅದಕ್ಕೋಸ್ಕರ ಅದು ಹೆಂಗಿರಬೇಕು ಅಂದರೆ ಮುರಿದ್ರೆ ತಿಂತಾ ಇದ್ದರೆ ಈ ಚಕ್ಲಿ ಕೋಡ್ಬಳೆ ಎಲ್ಲ ತಿನ್ಬೇಕಾದ್ರೆ ಕರ್ಮ ಸೌಂಡ್ ಬರುತ್ತಲ್ಲ ಆ ಥರ ಸೌಂಡ್ ಬರಬೇಕು. ಅಂದರೆ ಆ ಥರ ಬೇಯಿಸ್ಬೇಕು. ಆ್ಯಕ್ಚುಲಿ ಬೇಯಿಸ್ಬೇಕಾಗಿರೋ ವಿಧಾನವೇ ಅದು. ಸೊ ಅದಕ್ಕೋಸ್ಕರ ನಾನು ಒಲೆನ ಕಚ್ಕೊಂಡಿದ್ದೀನಿ. ಇದ್ಯಾವುದಿದು ಡಿಫ್ರೆಂಟ್ ಆಗಿದೆ ಒಲೆ ಅಂತ ಅಂದ್ಕೋಬೇಡಿ. ಇದು ನಾವು ಧರ್ಮಸ್ಥಳ ಸಂಘದ ಕಡೆಯಿಂದ ತಗೊಂಡಿರೋಂಥ ಒಲೆ. ಸೊ ನಾನು ಅರ್ಲೆನ ಕಾಯಕ್ಕೆ ಇಟ್ಕೊಂಡು ಅಂದರೆ ತವಾನ ಕಾಯಕ್ಕೆ ಇಟ್ಕೊಂಡು ಇವಾಗ ತೊಟ್ಟಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನೊಂದನ್ನು ತೊಟ್ತೀನಿ. ಜಾಸ್ತಿ ಸೀದೋಗಕ್ಕೆ ಬಿಡಬೇಡಿ. ಸ್ವಲ್ಪ ಅರ್ಧ ಬೆಂದಿದೆ ಅಂದಾಗಲೇ ಸ್ವಲ್ಪ ನೀರು ಸರಿವಿ ಅದನ್ನು ಮುಗ್ಸಾಕೊಬೇಕು. ಇದೇ ರೀತಿ ಎಲ್ಲ ರೊಟ್ಟಿಗಳನ್ನು ತೊಟ್ಟಿ ಮತ್ತು ಅದರ ತವಾ ಮೇಲೆ ಇಟ್ಕೊಂಡು ನೀಟಾಗಿ ಬೇಯಿಸಿ. ಒಂದು ಸೈಡ್ ಅಂದರೆ ಗ್ಯಾಸ್ ಮೇಲೆ ಬೇಯಿಸ್ಬೋದು, ಬಟ್ ಆದರೆ ಒಂದು ಸೈಡ್ ಬೆಂದರೆ ಇನ್ನೊಂದು ಸೈಡ್ ನೀಟಾಗಿ ಬೆಂದಿರಲ್ಲ ಅನ್ನೋದಕ್ಕೋಸ್ಕರ ಒಲೆಯಲ್ಲಾದರೆ ಸುತ್ತ ಉರಿ ಬೀಳುತ್ತಲ್ಲ, ಹಂಗಾಗಿ ಬೇಗ ಬೇಯುತ್ತೆ ಮತ್ತು ಎಲ್ಲ ಪರ್ಫೆಕ್ಟಾಗಿ ಬೇಯ್ತೈತೆ. ಒಂದು ಸೈಡ್ ಬೇಯುತ್ತೆ ಬೇಯಲ್ಲ ಅನ್ನೋ ಹಾಗಿಲ್ಲ. ಸೊ ನಾನು ಅದೇ ರೀತಿ ಎಲ್ಲ ರೊಟ್ಟಿಗಳನ್ನೂ ಬೇಯಿಸ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.